ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಬಳ್ಳಾರಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಮಹಿಳಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಾಧಕಿಯರು ಐತಿಹಾಸಿಕ ಹೋರಾಟಗಾರ್ತಿಯರ ಕುರಿತು ಜೀವನ ಚರಿತ್ರೆಯ ಬರಹಗಳನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮಕ್ಕೆ ಪೌರಕಾರ್ಮಿಕ ಮಹಿಳೆಯರು ಚಾಲನೆ ನೀಡಿದ್ರು. ಈ ವೇಳೆ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಜ್ಞಾ, ಪ್ರಾಧ್ಯಾಪಕರಾದ ಬಿಜಿ ಕಲಾವತಿ, ಸುಶೀಲಾ ಶಿರೂರು, ಗೀತಾ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿಜಿ ಕಲಾವತಿ ಮಹಿಳೆಯರು ಬೌದ್ಧಿಕ ಚಿಂತನೆಗಳನ್ನು ರೂಪಿಸಿಕೊಳ್ಳುವ ಮೂಲಕ ಮಹಿಳಾ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಕರೆ ನೀಡಿದ್ರು. ಪ್ರೊಫೆಸರ್ ಸುಶೀಲಾ ಶಿರೂರು, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುವ ಯಂತ್ರವಾಗದೆ ಚಿಂತಿಸುವ ವಿವೇಕವನ್ನ ರೂಢಿಸಿಕೊಳ್ಳಬೇಕು. ಎಂದಿಗೂ ಮಹಿಳಾ ಪ್ರತಿಭೆ ಮತ್ತು ಶಕ್ತಿಯನ್ನ ಅಲ್ಲಗಳೆಯುವ ಸಂಪ್ರದಾಯ ಸಮಾಜದಲ್ಲಿದೆ. ಮಹಿಳೆಯರು ಇವುಗಳಿಗೆ ಅಂಜದೆ ತಮ್ಮ ಅಸ್ಮಿತೆಯನ್ನ ದಾಖಲಿಸಬೇಕು ಅಂತ ಕರೆ ನೀಡಿದ್ರು. ದೂರದರ್ಶನದೊಂದಿಗೆ ಪ್ರಾಂಶುಪಾಲರಾದ ಪ್ರಜ್ಞಾ ತಮ್ಮ ಶಕ್ತಿ ಮತ್ತು ಪ್ರತಿಭೆಯನ್ನ ಸಮರ್ಥವಾಗಿ ಪ್ರದರ್ಶಿಸುವ ಮೂಲಕ ಮಹಿಳಾ ಸಮುದಾಯಕ್ಕೆ ಮಾದರಿಯಾಗಿರಬೇಕು ಅಂತ ತಿಳಿಸಿದ್ರು. ಸಂಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಹಾಗಾಗಿಯೇ ಇಂತಹ ಸಪ್ತಾಹಗಳು ಮತ್ತು ಆಚರಣೆಗಳು, ಸಮಾರಂಭಗಳು ಏನನ್ನ ಕೊಡಬೇಕು ನಮಗೆ ಅಂದ್ರೆ, ಪ್ರಶ್ನೆ ಮಾಡುವ, ವಿವೇಚನೆ ಮಾಡುವ ಒಂದು ಬೌದ್ಧಿಕ ಕಸರತ್ತನ್ನ ಏನ್ ಕೊಡ್ಬೇಕು, ಬೌದ್ಧಿಕ ಕಸರತ್ತನ್ನ ಇಂತಹ ಕಾರ್ಯಕ್ರಮಗಳು ನಮಗೆ ಕೊಡಬೇಕು. ಮತ್ತು ಅದನ್ನ ನೀವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೇಬೇಕು. ನಮಗೆ ಧೈರ್ಯ ಬೇಕು, ಹೇಗೆ ಬದುಕಬೇಕು ಮುಂದಿನ ದಿನಮಾನಗಳಲ್ಲಿ. ಹಿಂದಕ್ಕೆ ಸತಿ ಸಿಸ್ಟಮ್ ಇತ್ತು, ಈಗಲೂ ಸತಿ ಸಿಸ್ಟಮ್ ಇದೆ. ಹಿಂದಕ್ಕೊಂದು ರೀತಿ ಮಾಡ್ತಿದ್ರು, ಈಗ ಒಂದು ರೀತಿ ಮಾಡ್ತಾರೆ. ಹಾಗಾಗಿ ನಮ್ಮ ಹಬ್ಬವನ್ನು ಮಾಡಿಕೊಳ್ಳೋಣ, ಜೊತೆಗೆ ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ ಅನ್ನುವಂತಹದ್ದನ್ನು ಕೂಡ ನಾವು ಮನಗಾಣಬೇಕು. ಅನೇಕ ತೊಂದರೆಗಳ ವಿರುದ್ಧ ಹೋರಾಟ ಮಾಡಲೇಬೇಕು. ನಾವು ಮಕ್ಕಳಿಗೆ ಯಾವುದು ಬೇಕು ವಿಷಯ ಅನ್ನೋದ್ರ ಅಡಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು, ಸಪ್ತಾಹವನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಒಂದೊಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯವೂ ಒಂದು ಸ್ಕಿಟ್ ಆಗಿರ್ಬೋದು, ಸಾಮಾಜಿಕ ಸಂದೇಶವುಳ್ಳಂತಹ ಮಿನಿ ನಾಟಕ ಆಗಿರ್ಬೋದು, ಗೀತೆಗಳಾಗಿರಬಹುದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಪೋಸ್ಟರ್ಸ್ ಅಂಟಿಸುವಂಥದ್ದಾಗಿರ್ಬೋದು, ಮಹಿಳೆಯ ಒಂದು ವಿಷಯಾಧಾರಿತವಾಗಿರತಕ್ಕಂಥ ಪೋಸ್ಟರ್ಗಳನ್ನು ಅಂಟಿಸುವಂಥದ್ದಾಗಿರ್ಬೋದು, ಈ ರೀತಿಯಾದಂತಹ ಒಂದು ನಿಟ್ಟಿನಲ್ಲಿ ನಾವು ಮಹಿಳಾ ಸಪ್ತಾಹವನ್ನು ಈ ವರ್ಷ ಮಾಡ್ತಾ ಇದ್ದೀವಿ. ರಿಪೋರ್ಟ್ SSV ನ್ಯೂಸ್.